ನ್ಯೂಸ್ 42 ಕನ್ನಡ. ರಾಮನಗರ ತಾಲೂಕಿನ ಮದರಸ ಬರದೊಡ್ಡಿ ಗ್ರಾಮದ ರೈಡ್ ನಾಗರಾಜ್ ಅವರ ನೇಚರ್ ಪಾರ್ಟಿ ಹಾಲ್ ಬಳಿ ಕಲ್ಯಾಣ ಶ್ರೀನಿವಾಸ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಚಂಡಿಕಾ ಹೋಮ ಕಾರ್ಯ ವೈಭವದಿಂದ ನೆರವೇರಿತು. ಶ್ರಾವಣ ಮಾಸದ ಮೊದಲ ಮಂಗಳವಾರ ಸ್ವಸ್ತಿ ವಾಚನೆಯಿಂದ ಆರಂಭಗೊಂಡ ಪೂಜಾ ಕೈಂಕರ್ಯ, ಗಣಪತಿ ಪೂಜೆ, ಪುಣ್ಯಾಹವಾಚನೆ, ಕಲಸಾರಾಧನೆ, ದೇವರಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆ ನಡೆಸಲಾಯಿತು. ಮಹಾ ಮಂಗಳಾರತಿ ನೆರವೇರಿಸಿ ಬಳಿಕ ಚಂಡಿಕಾ ಹೋಮಕ್ಕೆ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಪುರುಷೋತ್ತಮ್ ದೇಶಿಕ್ ಗುರೂಜಿ ನೇತೃತ್ವದಲ್ಲಿ ನೂತನ ದೇಗುಲಯದ ಪೂಜಾ ವಿಧಾನಗಳು ನೆರವೇರಿತಲ್ಲದೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಿಸಲಾಯಿತು. ವಿವಿಧ ಕಡೆಗಳಿಂದ ಆಗಮಿಸಿದ್ದ ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ಈ ವೇಳೆ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರ ಪುತ್ರಿ ಶ್ರೀ ರಾಘವಾಚಾರ್ ಮಾತನಾಡಿ, ಮನುಕುಲದ ಹಾಗೂ ರೈತರ ಒಳಿತಿಗಾಗಿ ಚಂಡಿಕಾ ಹೋಮ ಹಮ್ಮಿಕೊಂಡಿದ್ದು, ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ದುರ್ಗಿ ಪಾರಾಯಣ ಸಹ ನೆರವೇರಿಸಲಾಗಿದೆ ಎಂದರು. ಓಂ ನಾರಾಯಣ. ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರ ಮಗಳು ನಾನು. ನನ್ನ ಹೆಸರು ಶ್ರೀ ರಾಘವಾಚಾರ್ ಅಂತ ಅಂದ್ಬಿಟ್ಟು. ಈ ಸ್ಥಳಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಮ್ಮ ತಂದೆಯವರಾದಂತವ್ರು ಇಲ್ಲಿ ದುರ್ಗಾ ಪಾರಾಯಣ ಇವತ್ತು ಶ್ರಾವಣ ಮಾಸದ ಮೊದಲನೆಯ ಮಂಗಳವಾರವಾದಂತ ವಿಚಾರದಲ್ಲಿ ಗೌರಿ ವ್ರತದ ಅನುಸಾರವಾಗಿ ದುರ್ಗಿ ಪಾರಾಯಣ ಮತ್ತೆ ದುರ್ಗಾ ಹೋಮ ನಡೆಸ್ತಿರ್ತಕ್ಕಂಥ ವಿಚಾರ, ಮತ್ತೆ ಶ್ರೀನಿವಾಸರಿಗೆ ಕಲ್ಯಾಣವನ್ನ ಮಾಡುವಂತ ವಿಚಾರದಲ್ಲಿ ನಿತ್ಯ ಕಲ್ಯಾಣ ಅನ್ನುವಂಥದ್ದು, ಅಂದ್ರೆ ಸಮಸ್ತ ಜನತೆಗೆ ಒಳ್ಳೇದಾಗುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ತಿರ್ತಕ್ಕಂಥದ್ದು. ಇವತ್ತಿಗೆ ಈ ಕಾರ್ಯಕ್ರಮ ಸಮಾಪ್ತಿಯಾಗಿದೆ. ನಾಳೆಗೆ ಭೂಸೂಕ್ತ ಮತ್ತೆ ಸ್ತ್ರೀ ಸೂಕ್ತ ಪಾರಾಯಣ ಇರುವಂತ ವ್ಯವಸ್ಥೆ ಇರುತ್ತೆ. ಮತ್ತೆ ಶುಕ್ರವಾರ ಕಲ್ಯಾಣೋತ್ಸವ, ನಿತ್ಯ ಕಲ್ಯಾಣ ಅನ್ನುವಂಥದ್ದನ್ನ ಏನಿಲ್ಲಿ ಮಾಡಿರ್ತಾರೆ, ವ್ಯವಸ್ಥೆ ಮಾಡಿದಾರೋ ಅದೇ ರೀತಿಯಾಗಿ ನಿತ್ಯ ಕಲ್ಯಾಣ ಅಂತಕ್ಕಂಥದ್ದು, ಕಲ್ಯಾಣೋತ್ಸವ ಅನ್ನುವಂಥದ್ದು ಶುಕ್ರವಾರದ ಕಾರ್ಯಕ್ರಮದಲ್ಲಿ ಇರುತ್ತೆ. ಸಮಸ್ತ ಜನತೆಗಳು ಬಂದು ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲಿ ಸದ್ಯಕ್ಕೆ ನಿತ್ಯ ಕಲ್ಯಾಣ ಮತ್ತೆ ಮೋಕ್ಷ ನಾರಾಯಣ ಅನ್ನುವಂಥದ್ದನ್ನ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಮುಂದುವರೆದ ಭಾಗ ತಿಳ್ಕೊಳ್ಳುವಂತ ವಿಚಾರದಲ್ಲಿ ಸ್ವಲ್ಪ ಕಾಯ್ಬೇಕಾಗುತ್ತೆ ಸರ್. ಇದೆರಡು ಇವಾಗ ಪ್ರಸ್ತುತದಲ್ಲಿ ಇರುವಂತ ವಿಚಾರ ಇದೆರಡಾಗಿದೆ, ನಿತ್ಯ ಕಲ್ಯಾಣ ಮತ್ತೆ ಮೋಕ್ಷ ನಾರಾಯಣ. ಪ್ರೇರೇಪಣೆ ಶ್ರೀನಿವಾಸ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ, ಅಂದ್ರೆ ನಮ್ದು ಓನ್ ದೇವಸ್ಥಾನ ಇದೆ ಸಾತ್ನೂರು ಬೆಟ್ಟದಲ್ಲಿ. ಸೊ ಅಲ್ಲಿದು ಪ್ರೇರೇಪಣೆ ಸರ್ ಕಟ್ಟುವಂತ ವ್ಯವಸ್ಥೆಗೆ. ಅಂದ್ರೆ ಈ ಜಿಲ್ಲೆ ರಾಮನಗರ ಅಂತಕ್ಕಂಥದ್ದು ಏನಿದೆಯೋ, ಸೊ ಅದು ಶ್ರೀರಾಮನ ಅನುಗ್ರಹ ಆ ಸ್ಥಳದಲ್ಲಿ ಮಹತ್ವ ಇದೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋದ್ರಿಂದ ಪ್ರಕೃತಿಗೆ ಅನುಸಾರವಾದಂತ ರೀತಿನಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಪ್ರೇರಣೆ ಸರ್. ಸಮಸ್ತ ಜನರ ಹಿತಕ್ಕಾಗಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಶುಕ್ರವಾರದ ತನಕ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ನಮ್ಮ ತಂದೆಯವರಿಗೆ ಶ್ರೀನಿವಾಸರ ಪ್ರೇರಣೆಯಿಂದ ಪ್ರಕೃತಿ ಮಡಲಲ್ಲಿ ದೇಗುಲ ನಿರ್ಮಾಣದ ಆಶಯವಿತ್ತು ಎಂದು ಅವರ ಆಶಯ ನೆರವೇರುತ್ತಿದೆ ಎಂದು ಇದೇ ವೇಳೆ ಶ್ರೀ ರಾಘವಾಚಾರ್ ತಿಳಿಸಿದ್ರು. ಇಲ್ಲಿ ಬಂದು ನಾವು ದೇವಸ್ಥಾನ ಕಟ್ತೀವಿ ಅಂತ ಹೇಳಿದ್ಕೆ ಸ್ವಾಮಿಗಳವರು ನಾವು ಮತ್ತೆ ರವಿ ಎಲ್ಲ ಸೇರ್ಕೊಂಡು ಈ ಜಾಗ ಎಲ್ಲರ ಒಂದು ಸುಮಾರು ಇದು ಸ್ವಾಮಿ ಬೋರ್ವೆಲ್ ಸ್ವಾಮಿ ಅನ್ನೋರ್ದು ಒಂದು 4 ಎಕರೆ ಜಾಗ ಇತ್ತು, ಮತ್ತೆ 2 ಎಕರೆ KP ಬೈರೇಗೌಡರದ್ದು ಇತ್ತು. ಎಲ್ಲ ಸೇರಿ ಒಂದು 7 ಎಕರೆ ಜಾಗನ ಇವ್ರು ಕೊಡ್ಸಿದ್ವಿ, ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದ್ಕೆ ಆ ಸ್ವಾಮಿಗಳು ಬಂದು ಕೇಳ್ಕೊಂಡು ಸುಮಾರು 5-6 ತಿಂಗಳು ಜಾಗ ಹುಡುಕಿದ್ದಾರೆ. ಈ ಜಾಗದಲ್ಲಿ ಅವ್ರಿಗೆ ಒಂದು ಏನೋ ಒಂದು ಕನ್ಸಲ್ ಬಂದು ಹೇಳಿದ್ಕೆ ಅವರು ಈ ಜಾಗ ಪರ್ಚೇಸ್ ಮಾಡಬೇಕು ಅಂತ ಬಂದು ಕೇಳ್ಕೊಂಡ್ರು. ನಾವು ಅವ್ರಿಗೆಲ್ಲ ಕೇಳಿದ್ಕೆ ಮತ್ತೆ ಅರ್ಧ ರೇಟಲ್ಲೇ ಕೂಡ KP ಬೈರೇಗೌಡರು ಬರೀ ಅರ್ಧ ರೇಟಲ್ಲಿ ಕೊಟ್ಟಿದ್ದಾರೆ. ಬೋರ್ವೆಲ್ ಸ್ವಾಮಿ ಅವರು ಕೂಡ ಕಮ್ಮಿ ರೇಟ್ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಇಲ್ಲಿ ಅವರು ಗುರುಗಳು ಬೆಂಗಳೂರಿಂದ ಬಂದು ಸುಮಾರು ಜಾಗಗಳನ್ನೆಲ್ಲ ಹುಡುಕಿದ್ದಾರೆ. ಅವ್ರದ್ದು ಮೂಲ ದೇವರು ಬಂದು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಮಂಡ್ಯದಲ್ಲೂ ಇದೆ, ಬೇರೆ ಕಡೆ ಎಲ್ಲೋ ಇನ್ನೂ ಒಂದು 2-3 ಕಡೆ ದೇವಸ್ಥಾನ ಅವರೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಅವರು. ಆ ಒಂದು ವಿಷಯದಲ್ಲಿ ಬಂದು ನಮ್ಮನ್ನ ಇದು ಮಾಡಿದ್ರು.
ನಾವು ರವಿಯವರು ಎಲ್ಲ ಕೆಲವರು ಊರಿನವರೆಲ್ಲ ಮುಖಂಡರುಗಳೆಲ್ಲ ಸೇರಿ ಇಲ್ಲಿ ಒಂದು ದೇವಸ್ಥಾನದ್ದು ಮೂಲ ಆಂಜನೇಯಂದು ಒಂದು ವಿಗ್ರಹನ ಮುಚ್ಚಿದ್ದಾರೆ ಅಂತ ಊರಿನವರೆಲ್ಲ ಮಾದಾಪುರದವ್ರು ಇರ್ಬೋದು, ತಿಮ್ಮೇಗೌಡ ದೊಡ್ಡಿಯವರು ಹೇಳ್ತಾ ಇದ್ರು. ಅದಕ್ಕೆ ಅದನ್ನ ತಗ್ಸ್ಬೇಕು ಅಂತ ಅಂದ್ಬಿಟ್ಟು ಓಡಾಡಿದ್ರು ಎಲ್ಲ ಕಡೆ ಹುಡುಕಿ. ಅದು ಮುಂದಿನ ದಿನಗಳು ತೆಗಿತಾರೆ. ದೇವರು ಮೂಲ ಸ್ಥಾಪನೆ ಆದ್ಮೇಲೆ ಮತ್ತೆ ತೆಗಿಬೇಕು ಅಂತ ಬಂದಿದೆ. ಅದನ್ನ ಮುಂದಿನ ದಿನಗಳು ದೇವರು ಕೂಡ ತೆಗಿತಾರೆ ಸ್ವಾಮಿಗಳವರು. ಅವ್ರ ಗುರುಗಳು ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರು ಬಂದ ನಂತರ ನಿಮ್ನೆಲ್ಲ ಬರಕ್ ಹೇಳ್ತೀವಿ. ದಯವಿಟ್ಟು ದೇವ್ರಿಗೆ ಪ್ರತಿ ದೇವರು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಹಳ್ಳಿಯಿಂದನೂ ಬಂದು ಇನ್ನ 3 ದಿನ 4 ದಿನ ಕಾರ್ಯಕ್ರಮ 3 ದಿವಸ ಶುಕ್ರವಾರ ಗಂಟೆ ಇರ್ತದೆ. ದಯವಿಟ್ಟು ಎಲ್ಲರೂ ಬಂದು ಪೂಜೆಗೆ ಪಾತ್ರರಾಗಬೇಕು ಅಂತ ಕೇಳ್ತೀನಿ. ನ್ಯೂಸ್ 42 ಕನ್ನಡ.